ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದ ಸಂಭ್ರಮ ಮೇಳೈಸಿದೆ. ದೇಶದ ಮೂಲೆ ಮೂಲೆಯಿಂದ ಜನ ಇದೀಗ ಕುಂಭಮೇಳಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ವಿಶಿಷ್ಟ ವ್ಯಕ್ತಿಗಳು. ಆ ಪೈಕಿ ಒಬ್ಬರು ಇಡೀ ಸೈಕಲ್ನಲ್ಲಿ ಇಡೀ ದೇಶ ಸುತ್ತುವ ಪ್ರತಿಜ್ಞೆಯನ್ನ ತೊಟ್ಟಿದ್ದಾರೆ. ಸೈಕಲ್ ಬಾಬಾ ಇದೀಗ ಪ್ರಯಾಗ್ರಾಜನ್ನು ತಲುಪಿದ್ದಾರೆ. ಸೈಕಲ್ನಲ್ಲಿ ದೇಶ ಪರ್ಯಟನೆ ಮಾಡೋದು ಅಲ್ಲದೆ ಸೈಕಲ್ನ ಕ್ಯಾರಿಯರ್ ಮೇಲೆ ಸಸಿಗಳನ್ನ ಇಟ್ಟು ಅಲ್ಲಲ್ಲಿ ಸಸಿಗಳನ್ನ ನೆಟ್ಟು ಆ ಮೂಲಕ ಪರಿಸರ ಕಾಳಜಿಯನ್ನ ಕೂಡ ಪ್ರದರ್ಶಿಸುತ್ತಿದ್ದಾರೆ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಪವಿತ್ರವಾದಂತ ಸ್ಥಳ. ದೇವಭೂಮಿಯಲ್ಲಿ ಒಂದೊಂದು ಸ್ಥಳವೂ ಕೂಡ ಒಂದೊಂದು ವಿಶೇಷ. ನಾವೀಗ ಇರುವಂತಹ ಜಾಗ ಪ್ರಯಾಗ್ರಾಜ್ನ ಈ ಮಹಾ ಕುಂಭಮೇಳದಲ್ಲಿ ಒಂದು ವೈಶಿಷ್ಟ್ಯವನ್ನ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಈ ಮಹಾ ಕುಂಭಮೇಳದಲ್ಲಿ ನೀವು ಸೈಕಲ್ ಬಾಬಾ, ಬುಲೆಟ್ ಬಾಬಾ, ಹಾಗೆ ಒಂದು ಕೈ ಎತ್ತಿರುವ ಬಾಬಾ, ಮುಳ್ಳಿನ ಮೇಲಿರೋ ಬಾಬಾ, ಎಲ್ಲಾ ಬಾಬಾ ನೋಡಿದ್ರಿ. ಆದ್ರೆ ಇಲ್ಲಿ ಈ ಬಾಬಾ ಇದ್ದಾರಲ್ಲ, ಇವರು ಕೇವಲ ಸೈಕಲ್ನಲ್ಲಿ 25,000 ಕಿಲೋಮೀಟರ್ ವರೆಗೂ ಕೂಡ ಚಲಿಸಿ ನಮ್ಮ ಪ್ರಕೃತಿಯ ಮೇಲೆ ಆಗುತ್ತಿರುವಂತ ಆಘಾತಗಳು ಅಥವಾ ಆಗುತ್ತಿರುವಂತ ದೌರ್ಜನ್ಯಗಳು ಮತ್ತೆ ಈ ಸೈಕಲ್ ನಲ್ಲಿ ಅವರು ಅವೇರ್ನೆಸ್ ಮೂಡಿಸುತ್ತಾ ಗಿಡಗಳನ್ನ ತಾವು ಹೋದಂತ ಜಾಗದಲ್ಲಿ ಗಿಡಗಳನ್ನ ನೆಟ್ಟು ಈ ಸೈಕಲ್ ನಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ನೋಡಿ, ನಮ್ಮ ಪರಿಸರದ ಮೇಲೆ ಆಗುತ್ತಿರುವಂತಹ ಪರಿಣಾಮಗಳನ್ನ ನಾವು ಇವತ್ತು ಎದುರಿಸ್ತಾ ಇದ್ದೀವಿ, ಪ್ರಕೃತಿ ವಿಕೋಪವನ್ನು ಎದುರಿಸ್ತಾ ಇದ್ದೀವಿ. ಆದ್ರೆ ಇಲ್ಲೊಬ್ರು ಬಾಬಾ ಸೈಕಲ್ ನಲ್ಲಿ ಓಡಾಡ್ತಾ ಗಿಡವನ್ನ ಸೈಕಲ್ನ ಕ್ಯಾರಿಯರ್ ನಲ್ಲಿ ಮುಂದಿರುವಂತ ಕ್ಯಾರಿಯರ್ ನಲ್ಲಿ ಇಟ್ಕೊಂಡು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡುತ್ತಾ ದೇಶದ ಮೂಲೆ ಮೂಲೆ ಸಂಚರಿಸ್ತಾ ಇದ್ದಾರೆ. ಆ ಬಾಬಾ ಯಾರು, ಯಾಕಾಗಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ, ಎಲ್ಲಿ ಅವರವರು, ಅವ್ರ ಉದ್ದೇಶ ಏನು, ಅದೆಲ್ಲವನ್ನು ಕೂಡ ನಾನು ಮಾತಾಡಿಸ್ತೀನಿ. ನೋಡಿ, ಅವರು ಕುಳಿತುಕೊಳ್ಳುವಂತಹ ಆ ಸೀಟ್ ಇದೆಯಲ್ಲ, ಅಲ್ಲಿ ಈ ರೀತಿ ಹಾಕಿ ಕುಳಿತುಕೊಳ್ತಾರೆ. ಈ ಬಾಬಾ ಯಾರು, ಏನು, ಎತ್ತ ಅನ್ನೋದನ್ನ ಅವರ ಕೈಯಲ್ಲೇ ಅವರನ್ನ ಮಾತಾಡಿಸ್ತಾ ಏನ್ ವಿಚಾರ ಅನ್ನೋದನ್ನ ಅವರಿಂದಲೇ ಕೇಳ್ತಾ ಬಾಬಾ ಅವ್ರನ್ನ ಮಾತಾಡ್ಸೋಣ. ಬಾಬಾಜಿ ನಮಸ್ಕಾರ. ಬಾಬಾ, आपका नाम क्या बाबा? राम बाहुबली दास। ये क्या है बाबा? ये क्या साइकिल किधर जाता है? ये विशेष क्या है बाबा? हम यात्रा कर रहे हैं लोगों को क्लाइमेट चेंज के लिए अवेयरनेस करने के लिए। ये साइकिल से पेड़ लगा के हर भारत का हर डिस्ट्रिक्ट के अंदर में, हर स्टेट में जाके हम लोगों को अवेयर कर रहे हैं। और इसमें पेड़ रखते बरगद, बनियन ट्री, पीपल, पाकड़, ऐसे त्रिवेणी पेड़, पंचवटी पेड़ जो ज्वाइंट में लगाता सारा पेड़ हम। ಇಂಥ ಬಾಬಾ ಅವರು ನಮ್ಮ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಬೇಕಾಗಿದೆ. ನೋಡಿ, ಇವ್ರ ಬಾಬಾ ಅವರ ಕೆಲಸ ಕಾರ್ಯ ಏನು ಅಂತ ಹೇಳಿ ಅವ್ರ ಬಾಯಿಂದಲೇ ಕೇಳಿದ್ರಿ. ಆ ಮೂಲಕ ಟ್ರೆನ್ ಬೆಲ್ ಹೊಡಿತಾ ಬಾಬಾ ಇಡೀ ದೇಶದಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಗಿಡಗಳನ್ನ ನೆಡುವಂತ ಸಂದೇಶವನ್ನ ನೀಡ್ತಾ ಇದ್ದಾರೆ. ಈ ಬಾಬಾ ಈಗ ಮಹಾ ಕುಂಭಮೇಳದ ಪ್ರಯಾಗ್ರಾಜ್ನ ಈ ದೇವಭೂಮಿಗೆ ಆಗಮಿಸಿ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಅವರ ಆಶ್ರಮಕ್ಕೆ ಬಂದು ಇದನ್ನ ಅವರ ಈ ವಿಚಾರಗಳನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದ ಸಂಭ್ರಮ ಮೇಳೈಸಿದೆ. ದೇಶದ ಮೂಲೆ ಮೂಲೆಯಿಂದ ಜನ ಇದೀಗ ಕುಂಭಮೇಳಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ವಿಶಿಷ್ಟ ವ್ಯಕ್ತಿಗಳು. ಆ ಪೈಕಿ ಒಬ್ಬರು ಇಡೀ ಸೈಕಲ್ನಲ್ಲಿ ಇಡೀ ದೇಶ ಸುತ್ತುವ ಪ್ರತಿಜ್ಞೆಯನ್ನ ತೊಟ್ಟಿದ್ದಾರೆ. ಸೈಕಲ್ ಬಾಬಾ ಇದೀಗ ಪ್ರಯಾಗ್ರಾಜನ್ನು ತಲುಪಿದ್ದಾರೆ. ಸೈಕಲ್ನಲ್ಲಿ ದೇಶ ಪರ್ಯಟನೆ ಮಾಡೋದು ಅಲ್ಲದೆ ಸೈಕಲ್ನ ಕ್ಯಾರಿಯರ್ ಮೇಲೆ ಸಸಿಗಳನ್ನ ಇಟ್ಟು ಅಲ್ಲಲ್ಲಿ ಸಸಿಗಳನ್ನ ನೆಟ್ಟು ಆ ಮೂಲಕ ಪರಿಸರ ಕಾಳಜಿಯನ್ನ ಕೂಡ ಪ್ರದರ್ಶಿಸುತ್ತಿದ್ದಾರೆ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಪವಿತ್ರವಾದಂತ ಸ್ಥಳ. ದೇವಭೂಮಿಯಲ್ಲಿ ಒಂದೊಂದು ಸ್ಥಳವೂ ಕೂಡ ಒಂದೊಂದು ವಿಶೇಷ. ನಾವೀಗ ಇರುವಂತಹ ಜಾಗ ಪ್ರಯಾಗ್ರಾಜ್ನ ಈ ಮಹಾ ಕುಂಭಮೇಳದಲ್ಲಿ ಒಂದು ವೈಶಿಷ್ಟ್ಯವನ್ನ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಈ ಮಹಾ ಕುಂಭಮೇಳದಲ್ಲಿ ನೀವು ಸೈಕಲ್ ಬಾಬಾ, ಬುಲೆಟ್ ಬಾಬಾ, ಹಾಗೆ ಒಂದು ಕೈ ಎತ್ತಿರುವ ಬಾಬಾ, ಮುಳ್ಳಿನ ಮೇಲಿರೋ ಬಾಬಾ, ಎಲ್ಲಾ ಬಾಬಾ ನೋಡಿದ್ರಿ. ಆದ್ರೆ ಇಲ್ಲಿ ಈ ಬಾಬಾ ಇದ್ದಾರಲ್ಲ, ಇವರು ಕೇವಲ ಸೈಕಲ್ನಲ್ಲಿ 25,000 ಕಿಲೋಮೀಟರ್ ವರೆಗೂ ಕೂಡ ಚಲಿಸಿ ನಮ್ಮ ಪ್ರಕೃತಿಯ ಮೇಲೆ ಆಗುತ್ತಿರುವಂತ ಆಘಾತಗಳು ಅಥವಾ ಆಗುತ್ತಿರುವಂತ ದೌರ್ಜನ್ಯಗಳು ಮತ್ತೆ ಈ
ಸೈಕಲ್ ನಲ್ಲಿ ಅವರು ಅವೇರ್ನೆಸ್ ಮೂಡಿಸುತ್ತಾ ಗಿಡಗಳನ್ನ ತಾವು ಹೋದಂತ ಜಾಗದಲ್ಲಿ ಗಿಡಗಳನ್ನ ನೆಟ್ಟು ಈ ಸೈಕಲ್ ನಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ನೋಡಿ, ನಮ್ಮ ಪರಿಸರದ ಮೇಲೆ ಆಗುತ್ತಿರುವಂತಹ ಪರಿಣಾಮಗಳನ್ನ ನಾವು ಇವತ್ತು ಎದುರಿಸ್ತಾ ಇದ್ದೀವಿ, ಪ್ರಕೃತಿ ವಿಕೋಪವನ್ನು ಎದುರಿಸ್ತಾ ಇದ್ದೀವಿ. ಆದ್ರೆ ಇಲ್ಲೊಬ್ರು ಬಾಬಾ ಸೈಕಲ್ ನಲ್ಲಿ ಓಡಾಡ್ತಾ ಗಿಡವನ್ನ ಸೈಕಲ್ನ ಕ್ಯಾರಿಯರ್ ನಲ್ಲಿ ಮುಂದಿರುವಂತ ಕ್ಯಾರಿಯರ್ ನಲ್ಲಿ ಇಟ್ಕೊಂಡು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡುತ್ತಾ ದೇಶದ ಮೂಲೆ ಮೂಲೆ ಸಂಚರಿಸ್ತಾ ಇದ್ದಾರೆ. ಆ ಬಾಬಾ ಯಾರು, ಯಾಕಾಗಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ, ಎಲ್ಲಿ ಅವರವರು, ಅವ್ರ ಉದ್ದೇಶ ಏನು, ಅದೆಲ್ಲವನ್ನು ಕೂಡ ನಾನು ಮಾತಾಡಿಸ್ತೀನಿ. ನೋಡಿ, ಅವರು ಕುಳಿತುಕೊಳ್ಳುವಂತಹ ಆ ಸೀಟ್ ಇದೆಯಲ್ಲ, ಅಲ್ಲಿ ಈ ರೀತಿ ಹಾಕಿ ಕುಳಿತುಕೊಳ್ತಾರೆ. ಈ ಬಾಬಾ ಯಾರು, ಏನು, ಎತ್ತ ಅನ್ನೋದನ್ನ ಅವರ ಕೈಯಲ್ಲೇ ಅವರನ್ನ ಮಾತಾಡಿಸ್ತಾ ಏನ್ ವಿಚಾರ ಅನ್ನೋದನ್ನ ಅವರಿಂದಲೇ ಕೇಳ್ತಾ ಬಾಬಾ ಅವ್ರನ್ನ ಮಾತಾಡ್ಸೋಣ. ಬಾಬಾಜಿ ನಮಸ್ಕಾರ. ಬಾಬಾ, आपका नाम क्या बाबा? राम बाहुबली दास। ये क्या है बाबा? ये क्या साइकिल किधर जाता है? ये क्या विशेष क्या है बाबा? हम यात्रा कर रहे हैं लोगों को क्लाइमेट चेंज के लिए अवेयरनेस करने के लिए। ये साइकिल से पेड़ लगा के हर भारत का हर डिस्ट्रिक्ट के अंदर में, हर स्टेट में जाके हम लोगों को अवेयर कर रहे हैं। और इसमें पेड़ रखते बरगद, बनियन ट्री, पीपल, पाकड़, ऐसे त्रिवेणी पेड़, पंचवटी पेड़ जो ज्वाइंट में लगाता सारा पेड़ हम। ಇಂಥ ಬಾಬಾ ಅವರು ನಮ್ಮ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಬೇಕಾಗಿದೆ. ನೋಡಿ, ಇವ್ರ ಬಾಬಾ ಅವರ ಕೆಲಸ ಕಾರ್ಯ ಏನು ಅಂತೇಳಿ ಅವ್ರ ಬಾಯಿಂದಲೇ ಕೇಳಿದ್ರಿ. ಆ ಮೂಲಕ ಟ್ರೆನ್ ಬೆಲ್ ಹೊಡಿತಾ ಬಾಬಾ ಇಡೀ ದೇಶದಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಗಿಡಗಳನ್ನ ನೆಡುವಂತ ಸಂದೇಶವನ್ನ ನೀಡ್ತಾ ಇದ್ದಾರೆ. ಈ ಬಾಬಾ ಈಗ ಮಹಾಕುಂಭಮೇಳದ ಪ್ರಯಾಗ್ರಾಜ್ನ ಈ ದೇವಭೂಮಿಗೆ ಆಗಮಿಸಿ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಅವರ ಆಶ್ರಮಕ್ಕೆ ಬಂದು ಇದನ್ನ ಅವರ ಈ ವಿಚಾರಗಳನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಬಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.